ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆಲ್ರಿಗೂ ಪ್ರಾಮಿಸ್ ಮಾಡಿದ ಹಾಗೆ ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಯೂಟ್ಯೂಬ್ನ ಫಸ್ಟ್ ಪೇಮೆಂಟ್ ಎಷ್ಟಿತ್ತು, ಯಾವಾಗ ಬಂತು ಅನ್ನೋ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಮ್ ಸ್ಮಿತಾ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ ಚಾನಲ್. 3 ವರ್ಷದ ಹಿಂದೆ ನಾನು ನನ್ನ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಅದು ಒಂದು ಗಣೇಶನ ಸ್ತುತಿಯೊಂದಿಗೆ ನಾನು ಶುರು ಮಾಡಿದ್ದು. ಸೊ ಆವಾಗ ಏನು ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ. ನನಗೆ ಗೊತ್ತಿರೋದನ್ನು ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಏನು ಎಕ್ಸ್ಪೆಕ್ಟ್ ಮಾಡ್ದೇನೆ ಸ್ಟಾರ್ಟಿಂಗಲ್ಲಿ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ. ಈ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀನಿ ನಾನು, ಬಟ್ ಆದರೂ ಕೂಡ ತುಂಬ ಸತಿ ಫೇಲ್ ಆಗ್ತೀನಿ. ಸೊ ಈ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಅನ್ನೋ ರೀಸನ್ಗೆ ನೋಡೋಣ, ಟ್ರೈ ಮಾಡೋಣ. ಯಾಕೆಂದರೆ ನನಗೆ ಅನಿಸ್ತಾ ಇತ್ತು, ಇವಾಗಲೂ ಅನಿಸುತ್ತೆ, ನಾನು ಮಾಡಿರೋ ವಿಡಿಯೋಗಳನ್ನ ಯಾರು ನೋಡ್ತಾರೆ ಅಂತ. ಸೊ ಹಾಗಾಗಿ ಅಷ್ಟೊಂದು ಸೀರಿಯಸ್ ಆಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲಿಲ್ಲ. ಅಷ್ಟು ಒಂದು ಗಣೇಶನ ಸ್ತುತಿಯೊಂದಿಗೆ ಸ್ಟಾರ್ಟ್ ಆಗಲಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಒಂದು ಗಣೇಶನ ಸ್ತುತಿನ ಹಾಕಿದ್ದು. ಆ್ಯಂಡ್ ಅದು ಆದಮೇಲೆ ಒಂದು ಗೋಪಾಲ ಗೋಪಾಲ ಅನ್ನೋಂಥ ಸಾಂಗ್ನ ಹಾಕಿದೆ. ಅದು ತುಂಬ ಜನ ಇಷ್ಟಪಟ್ಟರು. ಸೊ ಆದಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಒಂದೊಂದೇ ಸಾಂಗ್ನ ನಾನು ಹಾಕ್ತಾ ಹೋದೆ. ಬಟ್ ನಾನು ಕನ್ಸಿಸ್ಟೆಂಟಾಗಿ ಇರಲಿಲ್ಲ. ವಾರಕ್ಕೊಂದು ಹಾಕ್ತಾ ಇದ್ದೆ, ಒಂದೊಂದು ಸತಿ ತಿಂಗಳಾನ್ಗಟ್ಲೆ ನಾನು ವೀಡಿಯೋಸ್ನೇ ಹಾಕ್ತಾ ಇರಲಿಲ್ಲ. ಆಮೇಲೆ ಅನ್ನಿಸ್ತು ಸೌಂಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ, ಏನು ಮಾಡೋದು. ಆಮೇಲೆ ನನ್ನ ಮನೇಲೆಲ್ಲ ಹೇಳ್ತಾಯಿದ್ರು, ಈ ಥರ ಸಾಂಗ್ಸ್ ಹಾಕಿದರೆ ಯಾರು ನೋಡ್ತಾರೆ, ಒಳ್ಳೆ ಸಾಂಗ್ನ ಒಂದು ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿಸ್ಬಿಟ್ಟು ವಿಡಿಯೋ ಮಾಡಿ ಹಾಕು ಅಂತ. ಆಮೇಲೆ ಅದನ್ನು ಕೂಡ ನಾನು ಒಂದು ಸತಿ ಟ್ರೈ ಮಾಡಿದೆ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಟು ಸ್ಟುಡಿಯೋ ಆ್ಯಂಡ್ ರೆಕಾರ್ಡ್ ಯುವರ್ ವಾಯ್ಸ್. ಅವರು ನಮಗೆ ಟೈಮ್ ಕೊಡಬೇಕು, ನಾವು ತುಂಬ ಪ್ರಿಪೇರ್ ಆಗಿ ಹೋಗಬೇಕು. ಯಾಕೆಂದರೆ ಸ್ಟುಡಿಯೋನಲ್ಲಿ ನಾವು ಒಂದು ಸಾಂಗ್ ರೆಕಾರ್ಡ್ ಮಾಡ್ತೀವಿ ಅಂದರೆ ಪರ್ ಅವರ್ ಮಿನಿಮಮ್ 1500 2000 ಇದೆ. 1 ಅವರ್ಗೆ ನಾವು ಪೇ ಮಾಡಬೇಕು. ಸೊ ಅಷ್ಟು ದುಡ್ಡು ಕೊಟ್ಟು ನಾನು ಸಾಂಗ್ನ ರೆಕಾರ್ಡ್ ಮಾಡಿ ಆ ಸಾಂಗಿಂದ ನನಗೇನು ಬರ್ತಾ ಇಲ್ಲ, ದುಡ್ಡು ವಾಪಸ್ ಬರಬೇಕು ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ. ಆವಾಗ ಇನ್ನೂ ನನ್ನ ಚಾನೆಲ್ ಮೊನೆಟೈಸ್ ಆಗಿರಲಿಲ್ಲ. ಸೊ ಹಾಗಾಗಿ ಬಟ್ ಆದರೂ ಕೂಡ ಒಂದು ಹೋಪ್ ಇಟ್ಕೊಂಡು ಗಗನನಿ ಭುವನನಿ ಆ ಸಾಂಗ್ನ ನಾನು ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್. ಅದು ಕಾಪಿರೈಟ್ ಇಶ್ಯೂ ಬಂದುಬಿಡ್ತು. ತುಂಬ ಬೇಜಾರಾಗೋಗಿತ್ತು ಕಾಪಿರೈಟ್ ಬಂದ ತಕ್ಷಣ. ಅಪ್ಲೋಡ್ ಮಾಡ್ತಾ ಹೋದೆ. ಫಸ್ಟ್ ನನ್ನ ಸಾಂಗ್ ಕ್ಲಿಕ್ ಆಗಿದ್ದು ತೊಟ್ಟಿಲ ಹಾಡು. ಯಾವುದು ಅಂದರೆ ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ, ಆ ಸಾಂಗು ಫಸ್ಟು ತುಂಬ ವ್ಯೂಸ್ನ ಗಳಿಸ್ತು. ಸಾಂಗಿಂದಾನೇ ಐ ಥಿಂಕ್ ನನ್ನ ಚಾನೆಲ್ ಮೊನೆಟೈಸ್ ಆಗಿದ್ದು. 1000 ಸಬ್ಸ್ಕ್ರೈಬರ್ ಆಗಿದ್ದು ಕೂಡ ಅದೇ ಸಾಂಗಿಂದ ಅಂತ ಹೇಳ್ಬೋದು. ನನ್ನ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಜಾನ್ 2023ನಲ್ಲಿ ನನ್ನ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು. ತುಂಬ ಖುಷಿಯಾಗಿತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರಲ್ಲ ಅಂತ. ಬಟ್ ನನಗಿನ್ನೂ ಪೇಮೆಂಟ್ ಬಂದಿರಲಿಲ್ಲ ಆಗ. ಅದಾದಮೇಲೆ ನನಗೆ ಮಾರ್ಚ್ 27, 2023ನಲ್ಲಿ ಒಂದು ಮೇಲ್ ಬರುತ್ತೆ. ಅದು ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ನ ನಾವು ನಿಮ್ಮ ಅಡ್ರೆಸ್ಗೆ ಕಳಿಸಿದ್ದೀವಿ ಅಂತ ನನಗೆ ಮೆಸೇಜ್ ಬರುತ್ತೆ. ವಾರ ಗ್ಯಾಪ್ ಆದಮೇಲೆ ಪಿನ್ ಬಂತು ನನಗೆ. ಪಿನ್ ಬಂದ ತಕ್ಷಣ ತುಂಬ ಖುಷಿಯಾಗಿತ್ತು. ಅಕೌಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆದರೆ ಇನ್ನೂ ಪೇಮೆಂಟ್ ಬಂದಿರಲಿಲ್ಲ ನನಗೆ. ಸೊ ಆಮೇಲೆ ಒಂದು ಮೇಲ್ ಬರುತ್ತೆ. ಅದರಲ್ಲಿ ಏನಿತ್ತು ಅಂದರೆ ಇನ್ನೂ $100 ರೀಚ್ ಆಗಿಲ್ಲ, ಹಾಗಾಗಿ ನಿಮ್ಮ ಪೇಮೆಂಟ್ $100 ಆದಮೇಲೆ ನಿಮಗೆ ಬರುತ್ತೆ ಅಂತ. ಸೊ ಜಾನ್ 2023ಗೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಮಾರ್ಚಲ್ಲಿ ನನಗೆ ಪರ್ಸ್ನಲ್ ಪಿನ್ ನಂಬರ್ ಬರುತ್ತೆ. ಅದಾದಮೇಲೂ ಕೂಡ ನನಗೆ ಅಮೌಂಟ್ ಬ್ಯಾಂಕಿಗೆ ಬಂದಿರಲ್ಲ. ಯಾಕೆ ಅಂದರೆ ಅಟ್ಲೀಸ್ಟ್ ನಮಗೆ ಮಿನಿಮಮ್ $100 ಆಗಿರಬೇಕು, ಆವಾಗ ಮಾತ್ರ ಅವರು ಪೇಮೆಂಟ್ನ ರಿಲೀಸ್ ಮಾಡ್ತಾರೆ. ಸೊ ನನಗಿನ್ನೂ $100 ಆಗಿರಲಿಲ್ಲ, ಹಾಗಾಗಿ
ನನ್ನ ಪೇಮೆಂಟ್ ಹೋಲ್ಡಲ್ಲಿತ್ತು. ಫೈನಲಿ ನನ್ನ ಪೇಮೆಂಟ್ ಬಂದಿದ್ದು ಆಫ್ಟರ್ 9 months, ಅಂದರೆ ಸೆಪ್ಟೆಂಬರ್ 25ಗೆ ನನ್ನ ಫಸ್ಟ್ ಪೇಮೆಂಟ್ ಮೆಸೇಜ್ ಬರುತ್ತೆ. ಅದನ್ನು ರಿಲೀಸ್ ಮಾಡಿದ್ದೀವಿ ಅಂತ ನನಗೆ 21st ಮೆಸೇಜ್ ಬರುತ್ತೆ. ಆ್ಯಂಡ್ 25ಗೆ ನನ್ನ ಪೇಮೆಂಟ್ ಅಕೌಂಟಲ್ಲಿ ಬಂದಿದೆ ಅಂತ ನನಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತೆ. ಗೆಸ್ ಮಾಡ್ತೀರಾ ನನ್ನ ಫಸ್ಟ್ ಪೇಮೆಂಟ್ ಯೂಟ್ಯೂಬಿಂದ ಎಷ್ಟಿರ್ಬೋದು ಅಂತ ಏನಾದರೂ? ಎಷ್ಟು ಅಂತ ಕೇಳಿದರೆ $154.11 ನಿಮಗೆ ಕ್ರೆಡಿಟ್ ಆಗಿದೆ ಅಂತ ಬ್ಯಾಂಕ್ 12,460 ಚಿಲ್ಲರೆ ಸಮಥಿಂಗ್ ಅದಷ್ಟು ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ US $ಅಲ್ಲಿ ಅಂತ ಮೆಸೇಜ್ ಬರುತ್ತೆ. ಸೊ ಆವಾಗ ಫಸ್ಟ್ ನನಗೆ ಮೇಲ್ ಕಳಿಸಿದ್ನ ನಾನು ನೋಡಿರಲಿಲ್ಲ. ಬಟ್ ಆಮೇಲೆ ಅನ್ನಿಸ್ತು US $ಅಂದರೆ ಮೇ ಬಿ ಯೂಟ್ಯೂಬ್ದೇ ಇರುತ್ತೆ ಅಂತ ಆವಾಗ ಅನ್ನಿಸ್ತು. ಸೊ ಇಟ್ ವಾಸ್ ವೆರಿ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮೀ. 12,000 ಸ್ಮಾಲ್ ಅಮೌಂಟ್ ಬಟ್ ಅ ಬಿಗ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಕನ್ಸಿಸ್ಟೆಂಟ್ ಆಗಿರೋದನ್ನು ಹೇಳ್ಕೊಡುತ್ತೆ, ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ಕೊಡುತ್ತೆ, ಆಮೇಲೆ ಪೇಷನ್ಸ್ನ ಹೇಳ್ಕೊಡುತ್ತೆ, ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲವೂ ನಮಗೆ ಬೆನಿಫಿಟ್ಸ್ ಇದೆ. ನನಗಂತೂ ತುಂಬಾ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಈ ರೀತಿಯಾದಂಥ ಬೆನಿಫಿಟ್ಸ್ ನನಗೆಲ್ಲ ಸಿಕ್ಕಿದೆ. ಸೊ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಯು ನೀಡ್ ಲಾಟ್ ಆಫ್ ಪೇಷನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.